ಪುರಾಣಗಳಲ್ಲಿ ವಿವರಣೆಗೊಂಡಿರುವಂತೆ ಶ್ರೀರಾಮಚಂದ್ರನು ಲಂಕಾ ವಿಜಯಕ್ಕೆ ಸಿದ್ಧವಾಗಿದ್ದ ಕಾಲದಲ್ಲಿ ಸಮುದ್ರವನ್ನು ದಾಟಿ ರಾವಣನ ವಿರುದ್ಧ ಯುದ್ಧ ಮಾಡುವ ಮುನ್ನ ಭಾರೀ ಆತಂಕ ಮತ್ತು ಚಿಂತೆ ಎದುರಿಸುತ್ತಿದ್ದನು. ಸೇನೆ ಸಿದ್ಧವಾಗಿದ್ದರೂ ಯುದ್ಧದಲ್ಲಿ ಜಯ ದೊರೆಯುವುದೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತ್ತು. ಆ ಸಂದರ್ಭದಲ್ಲಿ ಬ್ರಹ್ಮರ್ಷಿ ನಾರದರು ಶ್ರೀರಾಮನ ಬಳಿಗೆ ಆಗಮಿಸಿ, ಓ ರಾಮ, ನಾಳೆ ಮಾಘ ಮಾಸದ ಕೃಷ್ಣಪಕ್ಷದ ವಿಜಯ ಏಕಾದಶಿ. ಈ ದಿನ ಭಕ್ತಿಯಿಂದ ಉಪವಾಸ ಆಚರಿಸಿ ಭಗವಂತ ಮಹಾವಿಷ್ಣುವನ್ನು ಆರಾಧಿಸಿದರೆ ನಿಶ್ಚಿತವಾಗಿಯೂ ವಿಜಯ ನಿನಗೆ ದೊರೆಯುತ್ತದೆ ಎಂದು ಉಪದೇಶ ನೀಡಿದರು. ನಾರದ ಮಹರ್ಷಿಯ ಮಾತಿನಂತೆ ಶ್ರೀರಾಮಚಂದ್ರನು ವಿಜಯ ಏಕಾದಶಿಯಂದು ಸಂಪೂರ್ಣ ಉಪವಾಸವಿಟ್ಟು ಶ್ರದ್ಧಾಭಕ್ತಿಯಿಂದ ಮಹಾವಿಷ್ಣುವಿನ ಪೂಜೆ, ಜಪ ಮತ್ತು ಧ್ಯಾನವನ್ನು ಕೈಗೊಂಡನು. ಭಗವಂತನ ಅನುಗ್ರಹಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸಿದನು. ಈ ಭಕ್ತಿಯಿಂದ ಸಂತೃಪ್ತನಾದ ಮಹಾವಿಷ್ಣು ಶ್ರೀರಾಮನಿಗೆ ಅನುಗ್ರಹ ನೀಡಿದನು. ಅದರ ಫಲವಾಗಿ ಶ್ರೀರಾಮಚಂದ್ರನು ಲಂಕೆಗೆ ತೆರಳಿ ರಾವಣನ ಮೇಲೆ ವಿಜಯ ಸಾಧಿಸಿ ಧರ್ಮವನ್ನು ಸ್ಥಾಪಿಸಿದನು. ಅಂದಿನಿಂದ ಈ ಏಕಾದಶಿಗೆ ವಿಜಯ ಏಕಾದಶಿ ಎಂಬ ನಾಮವು ಪ್ರಸಿದ್ಧಿಯಾಯಿತು. ಈ ಕಥೆ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಅಹಂಕಾರವಲ್ಲ ಭಕ್ತಿ, ಬಲವಲ್ಲ ಶರಣಾಗತಿ, ಆಯುಧವಲ್ಲ ಧರ್ಮ, ಇವೇ ನಿಜವಾದ ವಿಜಯದ ಮೂಲಗಳು. ಸಂದೇಶ: ವಿಜಯ ಏಕಾದಶಿಯ ಉಪವಾಸ ಮತ್ತು ಪೂಜೆ ಕೇವಲ ಯುದ್ಧದ ಜಯಕ್ಕೆ ಮಾತ್ರವಲ್ಲ, ಜೀವನದ ಒಳಗಿನ ಹೋರಾಟಗಳಲ್ಲಿ ಜಯ ಪಡೆಯಲು ಸಹ ನಮಗೆ ದೈವಿಕ ಶಕ್ತಿ ಮತ್ತು ಆತ್ಮಸ್ಥೈರ್ಯವನ್ನು ನೀಡುತ್ತದೆ. ಶುಭವಾಗಲಿ.